ಯುವ ನಾಯಕರಾದ ಮಾಯಸಂದ್ರ ನಿವೇಚಂದ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಹಿನ್ನಕ್ಕಿ ಗ್ರಾಮದ ಬಳಿ ಇರುವ ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸ್ನೇಹಿತರ ಜೊತೆಗೂಡಿ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡ ಯುವ ನಾಯಕರಾದ ಮಾಯಸಂದ್ರ ನಿವೇಚಂದ್ ರವರು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಯುವ ನಾಯಕರಾದ ಮಾಯಸಂದ್ರ ನಿವೇಚಂದ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಭಾವನವರಾದ ನಿವೇಚನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತ ಹಿನ್ನಕ್ಕಿ ಗ್ರಾಮದ ನಮ್ಮಗೂಡು ಆಶ್ರಮದ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಸ್ನೇಹಿತರು ಸೇರಿ ಅವರಿಗೆ ಆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನಮ್ಮ ಭಾವನವರಾದ ನಿವೇಚನ್ ಅವರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಭಾವನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸೋದರ ಸಮಾನರಾದಂಥ ನಿವೇಚನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ನಾವು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಕೊಂಡು ನಮ್ಮ ಸುರೇಂದ್ರ ಅವರಾಗಿರ್ಬೋದು, ನಮ್ಮ ನಾಗಣ್ಣ ಆಗಿರ್ಬೋದು, ನಮ್ಮ ಇವರು ಮುರುಗೇಶಣ್ಣವರಾಗಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರು ಸಹೋದರರು ತುಂಬ ವಿಜೃಂಭಣೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಆದರೆ ಬೇಡ, ತುಂಬ ಸರಳವಾಗಿ ಮಾಡೋಣ. ಅವರು ಅಷ್ಟೇ ತುಂಬ ಸರಳ ವ್ಯಕ್ತಿ, ತುಂಬ ಜನಗಳಿಗೆ ಸಹಾಯ ಮಾಡೋ ವ್ಯಕ್ತಿ ಅವರು. ಅದಕ್ಕೆ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಊಟ ಕೊಡೋಣ ಅಂತೇಳಿ ಒಂದು ಟೈಮು ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀರಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಮುಂದಿನ ದಿನಗಳಲ್ಲಿ ಆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೋರುತ್ತಾ, ಇವತ್ತು ನಮ್ಮ ಭಾವನವರಾದಂಥ ನಿವೇಚನ್ ಅವರು ಹುಟ್ಟುಹಬ್ಬ ಪ್ರಯುಕ್ತವಾಗಿ ಆಶ್ರಮದಲ್ಲಿ ಊಟದ ಒಂದು ಹೊತ್ತಿನ ಊಟ ಇಟ್ಕೊಂಡಿದ್ವಿ. ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ. ಆಮೇಲೆ ಅವ್ರು ಇದ್ಕೊಂಡು ಬೇಡ, ಇದನ್ನು ಸರಳವಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹುಟ್ಟುಹಬ್ಬನ ಚಿಕ್ಕದಾಗಿ ಮಾಡಿದ್ದೀವಿ. ಒಂದು ಹೊತ್ತಿನ ಊಟ ಹಾಕಿ ಸ್ನೇಹಿತರೆಲ್ಲ ಬಂದು ಬರ್ತಡೇ ಪ್ರಯುಕ್ತವಾಗಿ ಮಾಡಿದ್ವಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ರಾಜಕೀಯ ಭವಿಷ್ಯದಲ್ಲಾಗಲಿ ಇಲ್ಲ ಅವರು ವ್ಯಕ್ತಿತ್ವದಲ್ಲ ಎಲ್ಲದರಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೀವಿ. ಈ ಅಣ್ಣನಾದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಈ ಸರಳವಾಗಿ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಕೊಂಡಿದ್ರೆ, ಬಟ್ ಏನಂದರೆ ಸರಳವಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಣ್ಣ ಎಲ್ಲರಿಗೂ ಸ್ನೇಹಿತರಿಗೆಲ್ಲ ಹೇಳ್ದ. ಓಕೆ ಅಣ್ಣ ಆಯಿತು ಅಂತೆಲ್ಲ ನಾವೆಲ್ಲ ಇದು ಮಾಡಿಕೊಂಡು ಇವತ್ತು ಸರಳವಾಗಿ ಮಾಡ್ತಾಯಿದ್ದೀರಿ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಸಂಬಂಧಿ ಮತ್ತು ಹಿತೈಷಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಮತ್ತು ಅವ್ರು ಏನು ಕನಸಾಯಿತೋ ಅದು ದೇವರು ಈಡೇರಿಸಲಿ ಅಂತ ನಾನು ಬಯಸ್ತಾ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಬಂಧು ಮಿತ್ರರು ಇಲ್ಲಿ ಏನು ಇದ್ದಾರೋ ಅವ್ರಿಗೆಲ್ಲ ನನ್ನ ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ಇಲ್ಲಿ ಆಶ್ರಮದಲ್ಲಿ ನಮಗೆ ಅವರು ಸೇವೆ ಮಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೂ ಇಲ್ಲಿರೋರು ನನ್ನ ಸ್ನೇಹಿತರು ಇಲ್ದಿರೋರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದಿನದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ಹೆಚ್ಚಾಗಿ ಜನಗಳಿಗೆ ಸೇವೆ ಮಾಡೋ ಅವಕಾಶ ಕೊಡಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ.